ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇನ್ನು ಮಳೆಗಾಲಕ್ಕೆ ನಮಗೆ ಸೀ ಫಿಶ್ ಸಿಗೋದಿಲ್ಲ, ರಿವರ್ ಫಿಶ್ ಸಿಗ್ತದೆ. ಅದಕ್ಕಾಗಿ ಇವತ್ತು ಒಂದು ಒಳ್ಳೆ ರಿವರ್ ಫಿಶ್ ಗ್ರೇವಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಟೇಸ್ಟಿಯಾಗಿರ್ತದೆ ಮಾತ್ರ. ಇದು ಯಾವ ಫಿಶ್ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ನನಗೆ ಗೊತ್ತಿಲ್ಲ ಇದು ಯಾವುದಂತ. ರಿವರ್ ಫಿಶ್ ಅಷ್ಟೇ ಗೊತ್ತು. ಬನ್ನಿ ಈ ರಿವರ್ ಫಿಶ್ ಗ್ರೇವಿಯನ್ನು ಹೇಗೆ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬರುವ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ಇಷ್ಟು ಸಾಮಾನು ನೋಡಿ ನೀವು ಫಸ್ಟೇ ಗೆಸ್ ಮಾಡಿರ್ಬೋದು ನಾನು ಏನು ಮಾಡ್ತೀನಿ ಅಂತ ಅಲ್ವಾ. ಇವತ್ತು ಫಿಶ್ ಮಸಾಲ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ಏನು ಫಿಶ್ ಅಂತ ನನಗೆ ಗೊತ್ತಿಲ್ಲ. ಮಾರ್ಕೆಟಿಗೆ ಹೋಗುವಾಗ ಅಲ್ಲಿ ಇಟ್ಟಿದ್ರು, ರಿವರ್ ಫಿಶ್ ಅಂತ ಹೇಳಿದರು. ಇಷ್ಟಕ್ಕೆ 200 ರೂಪೀಸ್ ಕೊಟ್ಟು ತಗೊಂಡು ಬಂದೆ. ನೋಡ್ತಾ ಇರ್ಬೋದು, ಇದನ್ನು ನೀಟಾಗಿ ತೊಳೆದು ಇಟ್ಟಿದ್ದೇನೆ. ಇದು ಸ್ವಲ್ಪ ದೊಡ್ಡದಾಗಿದೆ, ಈಗ 2 ಕಟ್ ಮಾಡ್ತೀನಿ ಇದನ್ನು. ಇಲ್ಲಿ ಜಾಸ್ತಿ ಫಿಶ್ ಏನಿಲ್ಲ, ಇಷ್ಟೇಗಿರೋದು. ಅದಕ್ಕೋಸ್ಕರ ಸ್ವಲ್ಪ ಮಸಾಲ ತಗೊಂಡಿದ್ದೇನೆ. ನೋಡ್ತಾ ಇರ್ಬೋದು, ಇದು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಕರಿಮೆಣಸು 7-8. ಇಲ್ಲಿ ಕರಿಮೆಣಸು ಹಾಕಬೇಕಂತಿಲ್ಲ, ನನಗೆ ಕರಿಮೆಣಸು ಇದ್ರೇ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ನೀವು ಹಾಕಬೇಕಂತೇನಿಲ್ಲ. ಕೆಂಪು ಮೆಣಸು 10-11 ತಗೊಂಡಿದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಓಂ ಕಾಳು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ. ಇಲ್ಲಿ ಜಾಸ್ತಿ ತಗೊಂಡಿಲ್ಲ, ಯಾಕೆಂದರೆ ಸ್ವಲ್ಪವೇ ಮೀನು ಸಾರು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದರೆ ಕಹಿ ಆಗ್ತದೆ. ಮತ್ತು ಇದು ರಿವರ್ ಫಿಶ್ ಆದ್ದರಿಂದ ಇದಕ್ಕೆ ಜಾಸ್ತಿ ಮಸಾಲ ಏನು ಬೇಕಾಗಿಲ್ಲ, ಸ್ವಲ್ಪ ಮಸಾಲ ಇದ್ದರೆ ಸಾಕು. ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಒಂದು ಸಣ್ಣ ಬೆಳ್ಳುಳ್ಳಿಯ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಮತ್ತು ಸ್ವಲ್ಪ ಹುಳಿ ತಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಮತ್ತು ತುಂಡು ಶುಂಠಿ ತಗೊಂಡಿದ್ದೀನಿ. ಇಷ್ಟೆಲ್ಲ ಬೇಕಾಗ್ತದೆ ಫಿಶ್ ಮಸಾಲ ಮಾಡೋಕ್ಕೆ. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳುವ. ಈಗ ಬಾಣಲೆ ಬಿಸಿಯಾಗಿದೆ, ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. 1 ಟೀ ಸ್ಪೂನ್ ಆಗುವಷ್ಟು, ಜಾಸ್ತಿ ಏನು ಬೇಡ. ಇಲ್ಲಿ ಮೊದಲು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಮೆಂತೆ, ಉಳಿದ ಎಲ್ಲವನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ಸಾಸಿವೆ ಮತ್ತು ಮೆಂತೆ ಮೊದಲು ಹಾಕ್ಕೊಂಡದ್ದು ಯಾಕೆಂದರೆ ಅದು ಇದರ ಒಟ್ಟಿಗೆ ಫ್ರೈ ಆಗೋದಿಲ್ಲ. ಸಾಸಿವೆ ಉಳಿದ್ರೆ ಉಂಟಲ್ಲ, ಅದು ಕಹಿ ಆಗ್ತದೆ. ಅದಕ್ಕೋಸ್ಕರ ಮೊದಲೇ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತುರಿದು ಇಟ್ಕೊಂಡಿದ್ದ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ತೆಂಗಿನಕಾಯಿ ತುರಿಯನ್ನು ಫ್ರೈ ಮಾಡಬೇಕಂತೇನಿಲ್ಲ, ಅದನ್ನು ತುರಿದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸ್ವಲ್ಪ ಕೋಲ್ಡ್ ಇತ್ತು, ಅದಕ್ಕೋಸ್ಕರ ಇದರ ಒಟ್ಟಿಗೆ ಸ್ವಲ್ಪ ಫ್ರೈ ಆದರೆ ಸರಿ ಆಗ್ತದೆ ಅಲ್ವಾ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಿದ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ಇವಾಗ ಹಾಕ್ಕೊಳ್ತೀನಿ. ಇದನ್ನು ಮೀನು ಸಾರು ಮಾಡುವಾಗ ಅದರ ಒಟ್ಟಿಗೆ ಹಾಕ್ಕೊಳ್ತೀನಿ. ಶುಂಠಿ ಕೂಡ ಹಾಗೆ. ಮತ್ತು ಒಂದು ತುಂಡು ಶುಂಠಿಯನ್ನು ಮೀನು ಸಾರು ಮಾಡುವಾಗ ಅದಕ್ಕೆ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಇಲ್ಲಿ ಹುಳಿಯನ್ನು ಕಿವುಚಿ ಅದರ ನೀರೆಲ್ಲ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಬಾಣಲೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಶುಂಠಿ, 2 ಹಸಿರು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ರುಬ್ಕೊಂಡ ಮಸಾಲ ಹಾಕ್ಕೊಳ್ತಿದ್ದೀನಿ. ರುಬ್ಕೊಂಡ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಇನ್ನೂ ಸ್ವಲ್ಪ ನೀರು ಬೇಕಾಗಿದೆ. ಇದು ದಪ್ಪ ಜಾಸ್ತಿ ಆಯಿತು, ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಸಾಲ ಎಲ್ಲ ಚೆನ್ನಾಗಿ ಕುದಿ ಬಂದ ನಂತರ ಮೀನು ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಹಾಕ್ಕೊಳ್ಳಿಕ್ಕಿಲ್ಲ.
ನಾವು ಸೀ ಫಿಶ್ ಮಾಡೋದಾದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹುಳಿ ಹುಳಿ ಖಾರ ಖಾರ ಎಲ್ಲ ಜಾಸ್ತಿ ಇರ್ತದೆ. ಇಲ್ಲಿ ರಿವರ್ ಫಿಶ್ಗೆ ಅಷ್ಟೇನು ಬೇಕಾಗಿಲ್ಲ, ಅದು ಸ್ವಲ್ಪ ಲೈಟಾಗಿ ಮಾಡೋದು. ಈಗ ಇದಕ್ಕೆ ಫಿಶ್ ಹಾಕ್ಕೊಳ್ತಿದ್ದೀನಿ. ಫಿಶ್ ಹಾಕಿದ ಮೇಲೆ ಇದು ಒಂದು 5 ನಿಮಿಷ ಬೆಂದರೆ ಸಾಕು. ಈಗ ರಿವರ್ ಫಿಶ್ ಗ್ರೇವಿ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಚೆನ್ನಾಗಿ ಬೆಂದಿದೆ ಫಿಶ್ ಎಲ್ಲ. ಇನ್ನು ಮಳೆಗಾಲಕ್ಕೆ ಇದೇ ಫಿಶ್ ಸಿಗೋದು ನಮಗೆ, ಸೀ ಫಿಶ್ ಸಿಗೋದಿಲ್ಲ. ಇದು ಸೀ ಫಿಶ್ಗಿಂತ ರಿವರ್ ಫಿಶ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟಲ್ಲಿ. ಈ ನನ್ನ ರಿವರ್ ಫಿಶ್ ಗ್ರೇವಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಗೆ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.